ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸರ್ಕಾರದ ಸಚಿವರು, ಆತ್ಮೀಯರು, ವಸತಿ ಇಲಾಖೆ ಸಚಿವರು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಸಾಹೇಬರು ಮಾತಾಡಬೇಕು ಅಂತ ನಾನು ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ತಮಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ BJP ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯದವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ಅನಂತ್ ಕುಮಾರ್ ಹೆಗಡೆ ಅವರು. ಏನಂದ್ರು, ನಾವು BJP ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕಂತ ಹೇಳಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ಈ ಕಾರ್ಯಕ್ರಮ ನೋಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನೀವು ಇಲ್ಲಿ ಕೂರಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ನಮ್ಮ ಕರ್ತವ್ಯ ಧರ್ಮ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು, ಆತ್ಮೀಯರು, ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ, ಇನ್ನೊಬ್ಬರು ಆತ್ಮೀಯರು ಸಚಿವರಾದಂಥ ನಮ್ಮ ಪಕ್ಷದ ಮುಖಂಡರಾದಂಥ ಮಾದೇವಪ್ಪಣ್ಣವರೇ, ಇನ್ನೊಬ್ಬರು ಆತ್ಮೀಯರು ಸಚಿವರು ನಮ್ಮ ಪಕ್ಷದ ಮುಖಂಡರಾದಂಥ ವೆಂಕಟೇಶಣ್ಣವರೇ, ನನ್ನ ಆತ್ಮೀಯರು, ನನ್ನ ತಮ್ಮ ಆದಂಥ, ನಮ್ಮ ಅಣ್ಣ ಆದಂಥ, ನಮ್ಮ ಪಕ್ಷದ ಮುಖಂಡರಾದಂಥ ಸಚಿವರಾದಂಥ ಕೃಷ್ಣ ಬೈರೇಗೌಡರೇ, ಶಾಸಕರಾದಂಥ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಸಚಿವರಾದಂಥ ಶಿವಾನಂದ್ ಪಾಟೀಲ್ ಅವರೇ, ನನ್ನ ಅಕ್ಕ ಆದಂಥ, ನಮ್ಮ ಪಕ್ಷದ ಮುಖಂಡಿ ಆದಂಥ ಸಚಿವ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಇನ್ನೊಬ್ಬರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರಾದಂಥ ಸಚಿವರಾದಂಥ ಎನ್.ಎಸ್. ಬೋಸರಾಜ್ ಅವರೇ, ಆತ್ಮೀಯರು ಮಾಜಿ ಸಚಿವರಾದಂಥ KN ರಾಜಣ್ಣ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಶಾಸಕರೇ, MLCಗಳೇ, ಇವತ್ತು ದಿನ 3ನೇ ವರ್ಷದ ಸಾಧನಾ ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಈ ಜನ ಸಾಗರ ನೋಡಿದ್ರೆ ಜನ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದಾರಂತ ನಾನು ಭಾವಿಸ್ತಾ ಇದ್ದೀನಿ. 3 ವರ್ಷ, ನಾಳೆಗೆ 3 ವರ್ಷ ಕಂಪ್ಲೀಟ್ ಆಗ್ತದೆ ನಮ್ಮ ಸರ್ಕಾರ ಬಂದು. ತಮಗೆಲ್ಲ ಗೊತ್ತೇ ಇದ್ದಂಗೆ ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. 2023 ಚುನಾವಣೆಗೆ ಹೋಗುವಾಗ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಯಾವುದಪ್ಪ 5 ಗ್ಯಾರಂಟಿ ಅಂದರೆ, ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡೋದು, 5 kg ಅಕ್ಕಿ ಇದ್ದಿದ್ದು 10 kg ಅಕ್ಕಿ ಮಾಡಬೇಕಂತ, 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡಬೇಕಂತ, ಅದ್ರ ಜೊತೆ KSRTC ಬಸ್ಸಲ್ಲಿ ಎಲ್ಲ ನಮ್ಮ ಹೆಣ್ಮಕ್ಳು ಫ್ರೀಯಾಗಿ ಅಡ್ಡಾಡ್ಬೋದು. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಗೆ 1,500ರಿಂದ 3,000 ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ. ಆವಾಗ ಅದು ನಂಬ್ಕೊಂಡು ಜನ ನಮ್ಮನ್ನ 136 ಸೀಟನ್ನು ಗೆಲ್ಸ್ಕೊಟ್ರು. ಇದೇ ವಿರೋಧ ಪಕ್ಷದವ್ರು ಏನಂದ್ರು, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ ಕನಿಷ್ಠ 55ರಿಂದ 60,000 ಕೋಟಿ ಆಗ್ತದೆ, ಬರೀ ಇವರು ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂದರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಜಾರಿ ಮಾಡೋರು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದರ ಜೊತೆಯಲ್ಲಿ ಒಂದೇ ಇಲ್ಲ, BJPಯವ್ರು ಏನಂದರು, ಈ ಗ್ಯಾರಂಟಿಗಳು ಕೊಟ್ಟಿದ್ದರಿಂದ ಈ ಸರ್ಕಾರ ದಿವಾಲಿ ಆಗಿಬಿಡ್ತದೆ, ಸರ್ಕಾರದಲ್ಲಿ ದುಡ್ಡಿರಲ್ಲ ಅಂದರು. ನನಗೆ ಗೊತ್ತಿದ್ದಂಗೆ ಹೋದ ವರ್ಷದಲ್ಲೇ ಎಲ್ಲ ನನ್ನ ಕನಸಿಗೆ ನಾನು 7-8 ಡಿಸ್ಟಿಕ್ ನಾನು ಹೋಗಿದ್ದೆ. ನನ್ನ ಮನೆಯ ಮುಖ್ಯಮಂತ್ರಿಗಳ ಜೊತೆ 7-8 ಡಿಸ್ಟಿಕ್ ಕಾರ್ಯಕ್ರಮ ಹೋಗಿದ್ದೆ. ನಾನು ಹೋಗಿರೋದು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. 7-8 ಡಿಸ್ಟಿಕ್ ಹೋಗಿದ್ವಿ. ಮೈಸೂರು ಒಂದು ಕಾರ್ಯಕ್ರಮ ಹೋಗಿದೆ. ಮೈಸೂರು ಕಾರ್ಯಕ್ರಮಕ್ಕೆ 3,200 ಕೋಟಿ ಹೊಸ ಕಾಮಗಾರಿಗೆ ಗುದ್ಲಿ ಪೂಜೆನ ಮನೆಯ ಮುಖ್ಯಮಂತ್ರಿಗಳು 3,200 ಕೋಟಿದು ಮಾಡಿದ್ರು. ಅದ್ರ ಜೊತೆಯಲ್ಲಿ ಕೊಪ್ಪಳಕ್ಕೆ ಹೋಗಿದ್ದೆ ನಾನು. ಕೊಪ್ಪಳಲ್ಲಿ 1,600 ಕೋಟಿದು ಗುದ್ಲಿ ಪೂಜಾ ಕಾರ್ಯಕ್ರಮನ ಮಾಡಿದ್ರು. ಅದ್ರ ಜೊತೆಯಲ್ಲಿ ಈಗ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ಆಗಿ ನನ್ನ ಅನಿಸಿಕೆ ನಾನು ಹೋಗಿರೋದು ಕಾರ್ಯಕ್ರಮದಲ್ಲಿ ಕನಿಷ್ಠ ಒಂದು 25,000 ಕೋಟಿದು ಹೊಸ ಕಾಮಗಾರಿಗೆ ಗುದ್ಲಿ ಪೂಜೆನ ನಮ್ಮ ಸರ್ಕಾರ ಮಾಡಾಗಿದೆ. ಅದ್ರ ಜೊತೆ ನಾನು ವಸತಿ ಮಂತ್ರಿಯಾಗಿ ನಮ್ಮ ಇಲಾಖೆಯಲ್ಲಿ ಏನಾಗಿದೆ ಅಂತ ನಾನು ಹೇಳಲೇಬೇಕಾಗ್ತದೆ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ, ಈ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ನಾವು 6ನೇ ಗ್ಯಾರಂಟಿ ಅಂತ ನಾನು ಭಾವಿಸ್ತೀನಿ. ಅದು 6ನೇ ಗ್ಯಾರಂಟಿ ಅಂತ ಯಾವುದಪ್ಪ ಅಂದರೆ, ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯೊಳಗ ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. 2013, 2014, 2017, 2018 ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ, ಒಂದು ಮನೆ ಕಟ್ಟಬೇಕಾದ್ರೆ 7,500,000 ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1,50,000 ಕೊಡ್ತಾರೆ.
ಅದಕ್ಕೆ ಬಡವ್ರ ಮನೆ ಕಟ್ಟಕ್ಕೆ GST 18% ಆಗಿ 1,32,000 ವಾಪಸ್ ತಗೊಳ್ತಾರೆ. ಇರಲಿ, 1.5 ಲಕ್ಷ ಕೊಡ್ತಾರೆ. ಕೇಂದ್ರ ಸರ್ಕಾರದಿಂದ ಜನರಲ್ಗೆ ನಾವು 1 ಲಕ್ಷ 1.5 ಲಕ್ಷ ಕೊಡ್ತೀವಿ, SC ST ಇದ್ರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತಗೊಂಡ್ರೆ 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಬೆನಿಫಿಷರಿ ಕೊಡಬೇಕಾಗಿತ್ತು. ಒಂದು ಮನೇನು ಕಂಪ್ಲೀಟ್ ಆಗಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಸಚಿವನಾದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ಹೆಂಗಪ್ಪ ತರೋದು, ಏನಕ್ಕಂದ್ರೆ ಈ ಗ್ಯಾರಂಟಿಗಳೆಲ್ಲ ತಮಗೆಲ್ಲ ಗೊತ್ತಿದ್ದಂಗೆ 55ರಿಂದ 60,000 ಕೋಟಿ ಆಗ್ತದೆ. ಅದಲ್ಲಿ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ 7,500 ಕೋಟಿ ಬೇಕಾಗ್ತದೆ. ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೇಳೋದಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಜನ ಎಲ್ಲ ಬೀದಿಯಲ್ಲಿದ್ದಾರೆ ಸರ್. ನಾವೇ ಸರ್ಕಾರ ವತಿಯಿಂದ ಈ ದುಡ್ಡು ಕೊಟ್ಟು ಮನೆಗಳು ಕಂಪ್ಲೀಟ್ ಮಾಡಬೇಕಂತ ಮನೆಯ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ತ ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟು ಜನ ಕಷ್ಟ ಆಗಲಿ ಎಷ್ಟು ಜನ ತೊಂದರೆ ಆಗಲಿ ಆ ದುಡ್ಡನ್ನು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ತಂದು 2024 ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ ಕಾರಣಕ್ಕೆ ನಾವು ಮಾರ್ಚಲ್ಲಿ 2024 ಮಾರ್ಚಲ್ಲಿ 36,789 ಮನೆಗಳು ಕೊಟ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಏನಕ್ಕೆ ಜನತಾದಳವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಇದೇ ವರ್ಷದಲ್ಲಿ ಹುಬ್ಳಿದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ನಾವು 42,345 ಮನೆಗಳು ಕೊಟ್ಟಿವಿ. ಒಟ್ಟಾಗಿ ನಮ್ಮ ಸರ್ಕಾರ ಬಂದಾದ್ಮೇಲೆ 80,000 ಮನೆಯನ್ನು ಕೊಟ್ಟಿದ್ದೀವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಏನಕ್ಕೆ ಜನತಾದಳವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ ತಮ್ಮ ಕೇಳೋದು. ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ ಮನೆಗಳು ಕೊಡ್ತೀವಿ ಅಂತ ಘೋಷಣೆ ಮಾಡಿರಲಿಲ್ಲ. ಬರೇ ಬಡವ್ರ ಕಷ್ಟದಲ್ಲಿದ್ದಾರೆ, ಬೀದಿಯಲ್ಲಿದ್ದಾರೆ ಅಂತ ನಾವು ಮನೆಗಳು 80,000 ಮನೆಗಳು ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ ಬೆಂಗಳೂರು ಸಿಟಿದಲ್ಲಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಒಂದು ಸ್ಕೀಮನ್ನು ತಂದರು. 1 ಲ್ಯಾಕ್ ಹೌಸಿಂಗ್ ಸ್ಕೀಮ್. ಅಂದರೆ ಏನಕ್ಕೆ ಬೆಂಗಳೂರು ಸಿಟಿ ಭಾಳ ಎತ್ತರದಲ್ಲಿ ಬೆಳೆದಿದೆ. ಅವ್ರ ಪಾಪ ಭಾಳ ಬಡವರು ಇದ್ದಾರೆ, ಬೀದಿ ವ್ಯಾಪಾರ ಮಾಡೋರು, ಆಟೋ ಚಾಲಕರು, ಬಡವರು ತುಂಬ ಇದ್ದಾರೆ. ಅವ್ರಿಗೂ ಒಂದು ಮನೆ ಆಗಬೇಕಂತ 1,028 ಎಕರೆ ಜಾಗ ನಮ್ಮ ರಾಜೀವ್ ಗಾಂಧಿಗೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ. ಹಾಗಾಗಿ ನಾನು ಹೆಚ್ಚಾಗಿ ಏನು ಹೇಳಕ್ಕೆ ಹೋಗಲ್ಲ. ನಮ್ಮ ಸರ್ಕಾರ ಬಂದು ತಮಗೆಲ್ಲ ಗೊತ್ತೇ ಇದೆ. ನಮ್ಮ ಸರ್ಕಾರ ಬಂದು ನಾವು ಏನೇನು ಬಡವ್ರ ಪರ ಕೆಲಸ ಮಾಡಬೇಕಾಗಿರೋ ಕೆಲಸ ನಾವು ಮಾಡಿದ್ದೀವಿ. ನಾನು ಹೆಚ್ಚಾಗಿ ಮಾತಾಡೋಗಲ್ಲ. ತಾವೆಲ್ಲ ಕಾತ್ರಿಂದ ಮನೆ ಮುಖ್ಯಮಂತ್ರಿಗಳು ಕಾಯ್ತಾ ಇದ್ರು. ಇವಾಗ ಮನೆ ಮುಖ್ಯಮಂತ್ರಿಗಳು ವೇದಿಕೆಯಲ್ಲಿ ಬರ್ತಾ ಇದೆ. ಆ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ತಮಗೆಲ್ಲ ಆಶೀರ್ವಾದ ಸದಾ ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿ ಅಂತ ನಾನು 2 ಮಾತಾಡೋಕೆ ಅವಕಾಶ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.